ಆಕಾಶವಾಣಿ. ಇನ್ನು ಮುಂದೆ ಕೇಳಿ, ಈ ಬಾರಿಯ ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ 17ನೇ ರ್ಯಾಂಕ್ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ನಮ್ಮ ವಿಜಯಪುರದ ನಿಖಿಲ್ ಸೊನ್ನದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು MK ಶಿವಕುಮಾರ್. ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ವಿಜಯಪುರದ ನಿಖಿಲ್ ಸೊನ್ನದ್ ಅವರಿದ್ದಾರೆ. ನಿಖಿಲ್ ಅವರು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂದ್ರೆ ನೀಟ್ ಎಕ್ಸಾಮ್ ಅಲ್ಲಿ ಆಲ್ ಇಂಡಿಯಾಗೆ 17ನೇ ರ್ಯಾಂಕ್ ಅನ್ನು ಪಡೆದಿರ್ತಾರೆ. ಹಾಗೇನೆ ನೋಡೋದಾದ್ರೆ ನಮ್ಮ ಸ್ಟೇಟ್ಗೆ ಪ್ರಪ್ರಥಮ ರ್ಯಾಂಕ್ ಅನ್ನು ಪಡೆದವರಾಗಿರ್ತಾರೆ. ಅವ್ರ ಜೊತೆ ಮಾತಾಡ್ತಾ ಅವರ ಅನುಭವವನ್ನು ತಿಳ್ಕೊಳ್ಳೋಣ. ನಿಖಿಲ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ನೀವು ಮೂಲತಃ ವಿಜಯಪುರನೇನಾ? ಹೌದು, ವಿಜಯಪುರ. ನಿಮ್ಮ ಸ್ವಲ್ಪ ಶಿಕ್ಷಣದ ಹಿನ್ನೆಲೆ ಹೇಳಿ. ಪ್ರೈಮರಿ ಸ್ಕೂಲು, ಹೈಸ್ಕೂಲು? ಪ್ರೈಮರಿ ಸ್ಕೂಲ್ ಲಿಂತ 10th ವರೆಗೆ ಡಿಫ್ರೆಂಟ್ ಸ್ಕೂಲ್ಸಿಗೆ ಹೋಗಿದ್ದೇನೆ. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಜೈನ್ ಪಬ್ಲಿಕ್ ಸ್ಕೂಲ್ ಇದ್ದೆ. ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ 5th ಸ್ಟ್ಯಾಂಡರ್ಡ್ ವರೆಗೆ ನಾನು BM ಪಾಟೀಲ್ ಹೋಗಿದ್ದೆ. 6th ಇಂದ 10th ವರೆಗೆ ನಾನು ಸೈನಿಕ್ ಶಾಲೆಯಲ್ಲಿ ಓದಿದ್ದೇನೆ. ಹಾಗೂ 11th 12th ಗೆ ನಾನು ಎಕ್ಸ್ಪರ್ಟ್ PU ಕಾಲೇಜ್ ಮಂಗಳೂರಲ್ಲಿ ಓದಿದ್ದೇನೆ. ಈಗ ನಾನಾಗಲೇ ಹೇಳಿದ ಹಾಗೆ ನೀಟ್ ಎಕ್ಸಾಮ್ ಅಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ 17ನೇ ರ್ಯಾಂಕ್ ಅನ್ನು ಪಡ್ಕೊಂಡ್ರಿ. ಅದನ್ನ ನಾವು ಹೇಳೋದಾದ್ರೆ ನಮ್ಮ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಪ್ರಥಮ ಸ್ಥಾನ ಗಳಿಸಿದ್ರಿ. ನಿಮ್ಮ ಓದಿನ ಸಿದ್ಧತೆ ಹೇಗಿತ್ತು? ಯಾವ ತರ ಓದ್ತಾ ಇದ್ರಿ ಅಂತ? ಅಂದ್ರೆ ನಾನು ಫಸ್ಟ್ PU ಮತ್ತೆ ಸೆಕೆಂಡ್ PU ಅಲ್ಲಿ ಎಕ್ಸ್ಪರ್ಟ್ ಕಾಲೇಜಲ್ಲಿ ಓದಿದ್ದೇನೆ ಅಂದಿದೆ. ಅಲ್ಲಿ ನಮ್ಗೆ 7 to 7 ಕ್ಲಾಸಸ್ ಇರ್ತಿದ್ವು. ಸೊ 7 to 7 ಕ್ಲಾಸಸ್ ನಲ್ಲಿ ಹಿಂಗ್ 3 to 4 ಅವರ್ಸ್ ಸ್ಟಡಿ ವರೆದು ಕೊಡ್ತಿದ್ರು ನಮ್ಗೆ. ಸೊ ಕ್ಲಾಸಸ್ ಅನ್ನ ಸರಿತಾಗಿ ಕೇಳ್ತಿದ್ದೆ, ಮತ್ತೆ ಕ್ಲಾಸ್ ಅಲ್ಲೇ ನೋಟ್ಸ್ ಮಾಡಿ 3 to 4 ಸ್ಟಡಿ ಅವರಲ್ಲಿ ರಿವಿಷನ್ ಮಾಡ್ತಿದ್ದೆ. ಆಮೇಲೆ ಈ ಏನ್ ಕನ್ಸೆಪ್ಟ್ ಕಲ್ಸಿರ್ತಾರ ಆ ಕನ್ಸೆಪ್ಟ್ ಮೇಲೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ. ಆದ್ರೆ ನಾವು ಬರೀ ಹಂಗ್ ನೋಡೋದಾದ್ರೆ ಬರೀ ಹಿಂಗೆ ಓದೋದು ಮಾತ್ರ ಹೆಲ್ಪ್ ಆಗೋದಲ್ಲ ನೀಟ್ಗೆ. ವಿ ಶುಡ್ ಬಿ ಮೆಂಟಲಿ ಕಾಮ್ ಆಲ್ಸೋ. ಸೊ ಆದ ಕಾರಣ ನಾನು ಮುಂಜಾನೆ 15 minutes ಮೆಡಿಟೇಷನ್ ಮಾಡ್ತಿದ್ದೆ. ಹಾಗೆ ಸ್ಟ್ರೆಸ್ ಆಗಿದಾಗೆಲ್ಲ ಪೋಯಂ ಬರೆಯೋದು ಹವ್ಯಾಸ ಇತ್ತು. ಸೊ ಪೋಯಮ್ ಬರೀತಿದ್ದೆ. ನಮ್ಮಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಇತ್ತು. ಸೊ ನಾನು ಅಲ್ಲೇ ಬೋರ್ಡಿಂಗ್ ಸ್ಕೂಲ್ ಅಂತೀವಲ್ಲ, ಸೊ ನಾ ಅಲ್ಲೇ ಇದ್ದೆ. ನಮ್ಗೆ ವೀಕ್ಲಿ ಥ್ರೈಸ್ ಕಾಲಿಂಗ್ ಕೊಡ್ತಿದ್ರು. ಕಾಲಿಂಗ್ ಅಲ್ಲಿ ನನ್ಗೆ ಏನ್ರೆ ತೊಂದರೆ ಇದ್ರೆ ನಾನು ಅಪ್ಪಗೆ ಹೇಳ್ತಿದ್ದೆ. ಅವ್ರು ತುಂಬಾ ಮೋಟಿವೇಟ್ ಮಾಡ್ತಿದ್ರು. ಮತ್ತೆ ಯಾವಾಗ್ಲೂ ಹೇಳ್ತಿದ್ರು, ನಿನ್ಗೆ ಏನ್ರೆ ಪ್ರಾಬ್ಲಮ್ ಇದ್ರೆ ನಮ್ಗೆ ಹೇಳು, ನಾವು ಬರ್ತೀವಂತ. ನಾನು ಅವ್ರಿಗೆ ತೊಂದರೆ ಆಗತ್ತೆ ಯಾವಾಗೂ ಕರೆದಿಲ್ಲ ಇಲ್ಲಿ. ಸೊ ತುಂಬಾ ಸಪೋರ್ಟಿವ್ ಇತ್ತು. ಮತ್ತೆ ಅದೇ ತರನೇ ಸ್ಕೂಲ್ ನಲ್ಲೂ ಕೂಡ ಇರ್ಬೇಕಾಗತ್ತೆ. ಸ್ಕೂಲ್ ಮೇಜರ್ ಇರ್ಲಿ ಅಂತ ಅನ್ಬೋದು, ಯಾಕಂದ್ರೆ ನಾನು ಅಲ್ಲೇ ಇದ್ದೆ. ಎಲ್ಲರೂ ಫ್ರೆಂಡ್ಸ್ ಆಗ್ಲಿ, ಟೀಚರ್ಸ್ ಆಗ್ಲಿ, ಇವನ್ ನಾನ್ ಟೀಚಿಂಗ್ ಸ್ಟಾಫ್ ಆಗ್ಲಿ, ಎಲ್ಲರೂ ಬಹಳ ಸಪೋರ್ಟಿವ್ ಇದ್ರು. ಯಾವಾಗರೆ ನಂದು ಸರಿ ಮಾರ್ಕ್ಸ್ ಬರ್ಲಿಕ್ಕೆ ಅವರು ನನಗೆ ಯಾವಾಗೂ ಏನು ಅಂತಿದ್ದಿಲ್ಲ. ನೆಕ್ಸ್ಟ್ ಟೈಮ್ ಸರಿ ಮಾಡು, ಇದು ಹಿಂಗ ಆಗತ್ತೆ, ಲೈಫ್ ಅಲ್ಲಿ ಕೂಡ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಅಂತ ಹೇಳಿ ನನಗೆ ಮೋಟಿವೇಟ್ ಮಾಡ್ತಿದ್ರು. ನಿಮ್ಗೆ ಒಬ್ಬ ಮೆಂಟರ್ ಅಂತ ಯಾರಾದ್ರೂ ಇದ್ರ? ಪರ್ಸನಲ್ ಮೆಂಟರ್ ಅಂತ ಇದ್ದಿದ್ದಿಲ್ಲ. ಆಮೇಲೆ ಮೇನ್ಲಿ ಅದು ನಮ್ಮ ಎಫರ್ಟ್ಸ್ ಇತ್ತು. ಆದ್ರೆ ನಮ್ಮ ಹಾಸ್ಟೆಲ್ಗೆ, ನಮ್ಮ ಫ್ಲೋರ್ಗೆ ಒಬ್ರು ಹೆಡ್ ವಾರ್ಡನ್ ಅಂತಿದ್ರು. ಅವ್ರ ಫ್ಲೋರ್ ಮೆಂಟರ್ ಅಂತ ಇದು ಮಾಡ್ತಿದ್ರು. ಸೊ ಅವ್ರು ನಾವು ಓದ್ತಿದ್ವಿ ಇಲ್ಲೊತ್ತು ಮೆಂಟರ್ ಮಾಡ್ತಿದ್ರು. ಬಟ್ ಐ ಥಿಂಕ್ ಇಟ್ ವಾಸ್ ನಾವೇ ಸ್ವಂತ ಓದಿದ ಕಾರಣಕ್ಕೆ ನಾನು ಇಷ್ಟ ಆಗಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಸೊ ಓಕೆ, ನಿಮಗೆ ಈ ಎಕ್ಸಾಮಿಗೆ ಪ್ರಿಪರೇಷನ್ ಹೇಗೆ ಮಾಡ್ತಾರೆ ಅಂತ ನಮ್ಮ ಕೇಳುಗರಿಗೆ ಮನಸ್ಸಲ್ಲಿರುತ್ತೆ. ಅವ್ರು ಯಾವ ತರ ಓದ್ತಾರೆ, ನಾವು ಅದೇ ತರನೇ ಓದ್ಬೇಕು, ಸ್ಕೋರ್ ಮಾಡೋದು ಹೇಗೆ, ಯಾವ ತರ ಟೆಕ್ನಿಕ್ಸ್ ಅಂತ ನಮ್ಮ ಲಿಸ್ನರ್ಸಿಗೆ ಮನಸ್ಸಲ್ಲಿರುತ್ತೆ. ಅವ್ರ ಕುರಿತಂತೆ ಸ್ವಲ್ಪ ಹೇಳಿ. ನೋಡಿ, ನಾನು ಯಾವಾಗ್ಲೂ ಹಿಂಗ ಮಾರ್ಕ್ಸ್ ಬೇಕಂತ ಯಾವಾಗೂ ಓದಿಲ್ಲ. ರ್ಯಾಂಕೇ ಬೇಕು, ಇದೇ ನನ್ಗೆ ಬೇಕು ಅಂತ ಯಾವಾಗೂ ಓದಿಲ್ಲ. ನಂದೇನತ್ತಂದ್ರೆ ಏನೇ ಓದಿದ್ರು ಅದನ್ನ ಮನಸ್ಸು ಕೊಟ್ಟು ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ನಾನು ಓದಿದ್ದು. ಏನೇ ಆಗ್ಲಿ, ಸೊ ಫಿಸಿಕ್ಸ್ ಆಗ್ಲಿ, ಕೆಮಿಸ್ಟ್ರಿ ಆಗ್ಲಿ, ಬಯಾಲಜಿ ಆಗ್ಲಿ, ನಾನು ಹೇಗೆ ಥಿಂಗ್ಸ್ ವರ್ಕ್ ಆಗ್ತಾವತ್ತೆ ಓದಿದ್ದು. ಸೊ ನಾ ಏನ್ ಹೇಳ್ಬೇಕನ್ನತ್ತೀನಂದ್ರೆ, ಯಾರು ಮಾರ್ಕ್ಸ್ ಸಂಬಂಧ ಓದ್ಬೇಡಿ. ಇನ್ನೊಂದ್ ಮಾತು ಏನಂದ್ರೆ, ನಾವು ಬೇರೆದವರನ್ನ ಕಾಪಿ ಮಾಡಿ ಓದಿದ್ರೆ ಅದು ಅಷ್ಟು ಫಲಿತಾಂಶ ನೀಡಕ್ ಆಗಬಹುದು, ಆಗದೆ ಇರಬಹುದು. ಅದಕ್ಕೆ ನಾ ಏನಂತೀನಂದ್ರೆ, ಈಚ್ ಪರ್ಸನ್ ಹ್ಯಾಸ್ ಹೀಸ್ ಓನ್ ಯೂನಿಕ್ ಟ್ಯಾಲೆಂಟ್ ಅಂಡ್ ಹೀಸ್ ಬ್ರೈನ್ ಈಸ್ ವೆರಿ ಡಿಫರೆಂಟ್ ಫ್ರಮ್ ಈಚ್ ಅಂಡ್ ಎವ್ರಿ ಅದರ್ ಪರ್ಸನ್. ಸೊ ಆದ ಕಾರಣ ನಾ ಏನಂತೀನಂದ್ರೆ, ಹಿ ಶುಡ್ ಫಿಗರ್ ಔಟ್ ಹಿಮ್ಸೆಲ್ಫ್. ಅವನ್ ಸ್ಟ್ರೆಂತ್, ಅವನ್ ವೀಕ್ನೆಸಸ್ ಕಂಡು ಹಿಡಿದು ಅವನು
ಒಂದು ಪಾತ್ ಅನ್ನು ಅವನೇ ಕ್ರಿಯೇಟ್ ಮಾಡ್ಬೇಕಂತ ನಂದು. ಆದ್ರೆ ನಾ ಏನಂತೀನಂದ್ರೆ ನೀವು ಪ್ರಾಬ್ಲಮ್ ಸಾಲ್ವಿಂಗ್ ಬಂದ್ರೆ ವಿಜುವಲೈಸ್ ಮಾಡ್ಕೊಳ್ಳಿ. ನಿಮ್ ಮುಂದೆನೆ ಅದು ಒಂದು ಪ್ರಾಬ್ಲಮ್ ಇತ್ತಂದ್ರೆ ಅದನ್ನ ನೀವು ವಿಜುವಲೈಸ್ ಮಾಡ್ಕೊಳ್ಳಿ, ನಿಮ್ ಮುಂದೆ ಆಗ್ತಾ ಇದೆ ಆ ಇವೆಂಟ್ಸ್ ಅಂತ ವಿಜುವಲೈಸ್ ಮಾಡ್ಕೊಂಡು ಸಾಲ್ವ್ ಮಾಡಿ ಅಂತ ನಂದು. ಮತ್ತೆ ಓದೋದು ಎಷ್ಟು ಸಮಯ ಓದ್ತಾ ಇದ್ರಿ, ಎಷ್ಟು ಗಂಟೆ ಓದ್ತಾ ಇದ್ರಿ? ಮೇನ್ಲಿ 6 to 7 hours ಓದ್ತಿದ್ದೆ ಲಿವಿಂಗ್ ಕ್ಲಾಸಸ್. ನಾನು ಮುಂಜಾನೆ 5 o'clock ಎದ್ದು 1 hour ಓದ್ತಿದ್ದೆ. ಮೇನ್ಲಿ ಬಯೋ ಆಗ್ಲಿ ಕೆಮಿಸ್ಟ್ರಿ ಆಗ್ಲಿ ಏನಾರ ಹೊಸ ಕಾನ್ಸೆಪ್ಟ್ ಕಲಿದಿತ್ತಂದ್ರೆ ಆ ಟೈಮಲ್ಲಿ ಓದ್ತಿದ್ದೆ. ಮತ್ತೆ ರಾತ್ರಿ ಟೈಮಲ್ಲಿ 7:30 to 11 o'clock ತನ ನಮಗೆ ಟೈಮ್ ಇತ್ತು. ಆ ಟೈಮಲ್ಲಿ ಕೂಡ ನಾನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಿದ್ದೆ. ಸೊ ರಾತ್ರಿಯಲ್ಲಿ ಪ್ರಾಬ್ಲಮ್ಸ್, ಮುಂಜಾನೆ ಕಾನ್ಸೆಪ್ಟ್ ಓದ್ತಿದ್ದೆ. ನಡು ಸ್ಟಡಿ ಅವರಲ್ಲಿ ರಿವಿಷನ್ ಅದು ಮಾಡ್ತಿದ್ದೆ, ಕ್ಲಾಸ್ ಅಲ್ಲಿ ಏನ್ ಹೇಳಿದ್ರಂತ. ನಿಮಗೆ ಅನ್ಸುತ್ತಾ ನಾನು ಆಲ್ ಇಂಡಿಯಾಗೆ 17th ರ್ಯಾಂಕ್ ಬರ್ತೀನಿ ಅಂತ? ಫಸ್ಟಿಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆದ್ರೆ ನೀಟ್ ಎಕ್ಸಾಮ್ ಬರದ ತಕ್ಷಣ ಅನ್ಸ್ತು ರ್ಯಾಂಕ್ ಬರತ್ತಂತ. ಆದ್ರೆ ಇಟ್ ಚಂದ ಬರತ್ತಂತ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಈಗ ಈ ನೀಟ್ ಎಕ್ಸಾಮ್ ಬಗ್ಗೆ ಹೇಳಿ ನಮ್ಮ ಕೇಳುಗರಿಗೆ. ಇದು ಯಾವ ತರ ಇರುತ್ತೆ, ಪ್ರಾಬ್ಲಮ್ಸ್ ಯಾವ ತರ ಇರುತ್ತೆ, ಸಮಯ ಯಾವ ತರ ಇರುತ್ತೆ ಅಂತ ಒಂದು ಕುತೂಹಲ ಇರಬಹುದು ನಮ್ಮ ಕೇಳುಗರಿಗೆ. ಅದ್ರ ಬಗ್ಗೆ ಹೇಳಿ. ನೀಟು ಮೆಡಿಕಲ್ ಎಂಟ್ರೆನ್ಸ್ ಟೆಸ್ಟ್ ಇದೆ. ಹೂಎವರ್ ವಾಂಟ್ಸ್ ಟು ಗೆಟ್ ಇನ್ ಟು ದ ಫೀಲ್ಡ್ ಆಫ್ ಮೆಡಿಸಿನ್ ಅವರಿಗೆ ಇದು ನೀಟ್ ಅಂತ ಮಾಡಿದ್ದಾರೆ ಗೌರ್ಮೆಂಟ್ ಅದವರು. ಸೊ ನೀಟ್ ಅಲ್ಲಿ 720 ಮಾರ್ಕ್ಸ್ ಇರುತ್ತೆ ಟೋಟಲಿ. 45 ಕ್ವಶನ್ಸ್ ಫ್ರಮ್ ಫಿಸಿಕ್ಸ್, 45 ಕ್ವಶನ್ಸ್ ಫ್ರಮ್ ಕೆಮಿಸ್ಟ್ರಿ ಅಂಡ್ 90 ಕ್ವಶನ್ಸ್ ಫ್ರಮ್ ಬಯಾಲಜಿ ಇರುತ್ತೆ. 4 marks ಫಾರ್ ಎವ್ರಿ ಕರೆಕ್ಟ್ ಆನ್ಸರ್ ಅಂಡ್ 1 ಫಾರ್ ಎವ್ರಿ ನೆಗೆಟಿವ್ ಆನ್ಸರ್. ಸೊ ಹೀಗೆ ಮಾರ್ಕಿಂಗ್ ಸ್ಕೀಮ್ ಇದೆ. ಟೈಮಿಂಗ್ 3 hours ಇರುತ್ತೆ, 3 ಗಂಟೆಯ ಎಕ್ಸಾಮ್ ಇದು. ಕ್ವಶನ್ ಲೆವೆಲ್ ಬಂತಂದ್ರೆ ಹೋದ್ ವರ್ಷ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಠಿಣ ಇತ್ತು ಈ ವರ್ಷ ಎಕ್ಸಾಮು. ಬಟ್ ನಾವು ಹೀಗೆ ಬರುತ್ತಂತ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಬಟ್ ಪ್ರಾಬ್ಲಮ್ಸ್ ವಿಲ್ ಬಿ ಒಂಥರ ಯಾರು ಕಷ್ಟಪಟ್ಟು ಶ್ರಮಪಟ್ಟು ಮಾಡಿರ್ತಾರೆ, ಎಫರ್ಟ್ಸ್ ಹಾಕಿರ್ತಾರೆ 2 ವರ್ಷ, ನೀಟ್ ಎಕ್ಸಾಮ್ ಅಲ್ಲಿ ಅದು ಎಕ್ಸಾಕ್ಟ್ ಟೆಸ್ಟ್ ಮಾಡಂಗಿತ್ತು ಈ ವರ್ಷ. ಸೊ ಹೀಗೆ ಬರುತ್ತ ಎಕ್ಸ್ಪೆಕ್ಟ್ ಮಾಡಬಹುದು ನಾವು. ಸೊ ಕ್ವಶನ್ ಲೆವೆಲ್ಸ್ ನಾವ್ ಏನಂದ್ರೆ ಅಂಜಬಾರ್ದು. ಏನ್ ಹೇಳ್ಬೇಕಂದ್ರೆ ಬಹಳ ಸ್ಟೂಡೆಂಟ್ಸ್ ಅಂಜ್ತಾರ ಎಕ್ಸಾಮ್ ಅಂದ್ರೆ, ಅವರಿಗೆ ಅಂಜಿಕೆ ಒಂಥರ ಅದು ಇರಬಾರ್ದಂತ ನಂದು. ಯಾಕಂದ್ರೆ ನೀವು ಎಷ್ಟೇ ಓದಿದ್ರು ನೀವು ಕರೆಕ್ಟ್ ಆಗಿ ಓದಿದ್ರೆ ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಸೊ ಇದಿರಬಾರ್ದು ಅಂತ ನಂದು. ಈಗ ಎಕ್ಸಾಮ್ ಹಾಲ್ ನಲ್ಲಿ ಸಂಬಂಧಪಟ್ಟಂತೆ ಏನು ನಮ್ಮ ಈ ಕೇಳುಗರಿಗೆ ಹೇಳಿಕ್ ಬಯಸ್ತೀರಿ? ಎಕ್ಸಾಮ್ ಅಲ್ಲಿ ಯಾವ ತರ ಇರುತ್ತೆ ನೀವು ಹೇಳಿದ್ರಿ, ಹೆದರಬಾರ್ದು ಹಾಗೆ ಅಂತ. ಆ ತರದ ವಾತಾವರಣ ಅಲ್ಲಿ ಇರುತ್ತಾ? ಹೌದು. ಯಾಕಂದ್ರೆ ಎಕ್ಸಾಮ್ ಅಂದ್ರೆ ನಾವು ಇದು ಒಂಥರ ನಮ್ ಕರಿಯರ್ ಡಿಸೈಡಿಂಗ್ ಎಕ್ಸಾಮ್ ಅಲ್ಲ. ಸೊ ಆಬ್ವಿಯಸ್ಲಿ ಅದು ಒಂಥರ ಹೆದರಿಕೆ ಬರುತ್ತೆ. ಸೊ ನಾ ಏನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ ಎನಿ ಎಕ್ಸಾಮ್ ಆಗ್ಲಿ 1 hour ಮುಂಚೆನೆ ಅವ್ರು ಕೂರಿಸಿರ್ತಾರೆ. ಕುಂತಿದಾಗ 15 minutes ಅದು ಏನು ಥಿಂಕ್ ಮಾಡಬೇಡಿ, ಸುಮ್ನೆ ಹಾಗೆ ಕುಂತಿರಿ. ಸ್ವಲ್ಪ ಮೆಡಿಟೇಷನ್ ಮಾಡಬಹುದು, ನೀರ್ ಕುಡಿಯಿರಿ. ಸುಮ್ನೆ ನೀವು ಏನೇನೋ ಥಿಂಕ್ ಮಾಡಿ ನಿಮ್ಮ ಮೆಂಟಲ್ ಸ್ಟೇಟಸ್ ಅನ್ನು ಕೆಡಿಸೋಕ್ಕಿಂತ ಸುಮ್ ಕೂತ್ರೆ ಅದು ಒಂದು. ನೆಕ್ಸ್ಟ್ ಏನಂದ್ರೆ ಪಾಸಿಟಿವ್ ಥಾಟ್ಸ್ ಅನ್ನು ಥಿಂಕ್ ಮಾಡಿ. ಸೊ ಪಾಸಿಟಿವ್ ಥಾಟ್ಸ್ ಥಿಂಕ್ ಮಾಡೋದಂತ ನಿಮ್ಮ ಮೈಯಲ್ಲಿ ಅದು ಎನರ್ಜಿ ಬರುತ್ತೆ ಮಾಡಬಹುದಂತ. ಸೊ ಅದು ಇತ್ತಂದ್ರೆ ನಾವು ಕ್ರ್ಯಾಕ್ ಮಾಡಬಹುದು ಅಂತ ನಂದು. ಮತ್ತೆ ಇನ್ನೊಂದು ಏನು ಕುತೂಹಲ ನಮ್ಮ ಕೇಳುಗರಿಗೆ ಇರುತ್ತೆ ಅಂತ ಹೇಳಿದ್ರೆ, ಈ ತರ ಆಲ್ ಇಂಡಿಯಾಗೆ ಒಳ್ಳೊಳ್ಳೆ ರ್ಯಾಂಕ್ ಗಳಿಸೋರು ಪ್ರಾಥಮಿಕ ಶಾಲೆಯಿಂದನೂ ಕೂಡ ಒಳ್ಳೆ ಚೆನ್ನಾಗಿ ಓದಿರ್ತಾರೆ, ಕ್ಲಾಸ್ ಬಂದಿರ್ತಾರೆ ಅಂತ ಒಂದು ಕಲ್ಪನೆ ಇದೆ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಪ್ರಾಥಮಿಕ ಶಾಲೆ ಅಂದ್ರೆ ಇರಬಹುದು, ನಂದು ಕೂಡ ಆಲ್ಮೋಸ್ಟ್ ಹಾಗೆ ಇತ್ತು. ಬಟ್ ಎಕ್ಸಾಕ್ಟ್ಲಿ ನಾನು ಟಾಪರ್ ಅಂತ ಹೇಳಕ್ ಇಷ್ಟಪಡಲ್ಲ. ಐ ವಾಸ್ ಜಸ್ಟ್ ಅಬವ್ ಅವರೇಜ್ ಅಂತ ಹೇಳ್ಬೋದು. ನಂದೇನಂದ್ರೆ ಒಬ್ಬ ಸ್ಟೂಡೆಂಟಿಗೆ ಓದುದಲ್ಲಿ ಆಸಕ್ತಿ ಇದ್ರೆ ಅವ್ನು ಏನೇ ಆಗ್ಲಿ ಹಿ ವಿಲ್ ಟ್ರೈ ಟು ಗ್ರಾಸ್ಪ್ ಆಸ್ ಮಚ್ ಇಸ್ ಹಿ ಕ್ಯಾನ್. ಸೊ ನಂದೇನಂದ್ರೆ ಫಸ್ಟ್ ಬರುದು ಅದು ಮಾರ್ಕ್ಸ್ ಮ್ಯಾಗೆ. ಸೊ ಅದು ಮ್ಯಾಟರ್ ಆಗಲ್ಲ. Even a student who comes first might not know as much as a student who is just above average. ಸೊ ನಂದೇನಂದ್ರೆ ಓದುಗರಿಗೆ ಅಂದ್ರೆ ಏನ್ ಕೇಳೋರಿಗೆ ನಾವು ನಾಲೆಜ್ ಅನ್ನು ಪಡ್ಕೊಳಕ್ ಓದ್ಬೇಕು, ಮಾರ್ಕ್ಸ್ ಗೋಸ್ಕರ ಓದ್ಬಾರ್ದತ್ ನಂದು ಅಂತ. ಸೊ ಇವನ್ ಪೀಪಲ್ ಹೂ ಹ್ಯಾವ್ ಅ ವೆರಿ ಲೋ ಬ್ಯಾಕ್ ಗ್ರೌಂಡ್ ಡ್ಯೂರಿಂಗ್ ದೇರ್ ಪ್ರೈಮರಿ high school also, they might get good ranks, and people who have not got good ranks now might succeed in life. ನಾವು ಹೇಳಕ್ ಬರಲ್ಲ. ಸೊ ಹಾಗೆ ಇರುತ್ತೆ. ಮತ್ತೆ ಈಗ ನಿಮ್ಮ ಮನೆಯಲ್ಲಿ ನೀವು ಮೆಡಿಕಲ್ ಸ್ಟೂಡೆಂಟ್ ಆಗ್ಬೇಕು ಅಂತ ಏನಾದ್ರು ಪ್ರೆಷರ್ ಇತ್ತಾ, ಅಥವಾ ಇದು ನಿಮ್ಮ ಸ್ವಂತ ಆಸೆನಾ? ಬಹಳಷ್ಟು ಜನ ಇದು ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ನಮ್ಮ ಅಪ್ಪ ಮತ್ತೆ ಅಮ್ಮ ಇಬ್ರು ಡಾಕ್ಟರ್ಸೇ. ಆದ್ರೆ ಅವ್ರ ಕಡೆ ಅಂತ ಏನು ಪ್ರೆಷರ್ ಇದ್ದಿದ್ದಿಲ್ಲ.
ಏಕೆಂದ್ರೆ ನಾನು ಸಣ್ಣ ಹಿಡ್ಕೊಂಡೆ ನಮ್ಮ ಅಪ್ಪನ ಹಾಸ್ಪಿಟಲ್ಗೆ ಹೋಗ್ತಿದ್ದೆ. ಅವ್ರ ಟ್ರೀಟ್ಮೆಂಟ್ ನೋಡಿ, ಅವ್ರ ಸರ್ಜರಿ ಮಾಡೋದನ್ನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೆ ಅವಾಗ್ಲೇನೆ. ಸೊ ಅದು ಒಂದು ಬೀರಿದೆ ನನ್ನ ಮಗೆ ಸ್ವಲ್ಪ ಇನ್ಫ್ಲೂಯೆನ್ಸ್. ಸೊ ನಾ ಏನ್ ಅನ್ಬೇಕಂದ್ರೆ ಇಟ್ ವಾಸ್ ಮೈ ಓನ್ ಡಿಸಿಷನ್ ಅಂತ ನಂದು. ಅವ್ರೇನ್ ಪ್ರೆಷರ್ ಹಾಕಿದ್ದಿಲ್ಲ, ಅವ್ರು ಫ್ರೀ ಬಿಟ್ಟಿದ್ರು. ಸೊ ಇಟ್ ವಾಸ್ ಕಂಪ್ಲೀಟ್ಲಿ ಮೈ ಡಿಸಿಷನ್. ಮತ್ತೆ ತಾವೇ ಹೇಳಿದ್ರಿ ಸೈನಿಕ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳಿ. ಸೈನಿಕ ಸ್ಕೂಲಲ್ಲಿ ಓದಿ ನಾನು ದೇಶ ಸೇವೆ ಮಾಡಬೇಕು ಆ ತರದೇನು ಪರಿಕಲ್ಪನೆಗಳು ಬರ್ಲಿಲ್ವಾ ಮನಸ್ಸಿಗೆ? ಅಂದ್ರೆ ದೇಶಕ್ಕೆ ಸೇವೆ ಮಾಡ್ಬೇಕಂತ ನಾನು ಬಾರ್ಡರ್ಗೆ ಹೋಗ್ಬೇಕಂತ ಏನಿಲ್ಲಲ್ಲ. ನಾನು ದೇಶ ಸೇವೆಯನ್ನು ಡಾಕ್ಟರ್ ಆಗಿನೂ ಮಾಡ್ಬೋದು, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿನೂ ಮಾಡ್ಬೋದು. ಆದ್ರೆ ನಂದೇನ್ ಕಲ್ಪನೆ ಇತ್ತಂದ್ರೆ, ಇಫ್ ಯು ಗೋ ಟು ದ ಬಾರ್ಡರ್ ಯು ಆರ್ ಜಸ್ಟ್ ಪ್ರೊಟೆಕ್ಟಿಂಗ್ ಅತ್ತ. ಬಟ್ ನಂದೇನಂದ್ರೆ, ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ತರ ಆದ್ರೆ ಬರೇ ಪ್ರೊಟೆಕ್ಷನ್ ಕಿತ್ತನು ಜಾಸ್ತಿ ಹೋಗ್ಬೋದು ಅಂತ ನಂದು ಒಂದು ಇದೆ. ಬಿಕಾಸ್ ವಿ ಹ್ಯಾವ್ ಸೀನ್ ಮೆನಿ ವಿಜನರೀಸ್ ಅಲ್ಲ. ವಿ ಹ್ಯಾವ್ ಸೀನ್ APJ ಅಬ್ದುಲ್ ಕಲಾಂ ಸರ್, ಅವ್ರ ತರ ಆಗ್ಬೇಕಂತ ನನಗಿದೆ. ಸೊ ನೋಡ್ಬೇಕು. APJ ಅಬ್ದುಲ್ ಕಲಾಂ ಆಗ್ಬೇಕು ಅಂತ ಹೇಳಿದ್ರೆ ನನ್ಗನ್ಸೋದಂದ್ರೆ ಅವರು ರಾಕೆಟ್ ಇದ್ರಲ್ಲಿ ತುಂಬಾ ಹೆಸರು ಮಾಡಿದವರು. ಆ ತರದೇನಾದ್ರು ನಿಮ್ ಮನಸ್ಸಲ್ಲಿ ಇದೆಯಾ? ಕ್ಷಿಪಣಿ ಅಂತಲ್ಲ, ಬಟ್ ಅವರ ಥಾಟ್ಸ್ ನನ್ಗೆ ಬಹಳ ಇನ್ಫ್ಲೂಯೆನ್ಸ್ ಬೀರಿದೆ. ಅವರ ಏನ್ ಪ್ರೊಫೆಷನಲ್ ಲೈಫ್ ಕಿಂತ ಅವ್ರದ್ದು ಏನು ಮಕ್ಕಳಿಗೆ ಹೇಳ್ತಿದ್ರಲ್ಲ, ಅದು ನನಗೆ ಬಹಳ ಇನ್ಫಾರ್ಮೇಟಿವ್ ಅನ್ಸಿದೆ. ಬಟ್ ನನಗೆ ಫಿಸಿಕ್ಸ್ ಅಲ್ಲಿ ತುಂಬಾ ಆಸಕ್ತಿ ಇದೆ. ಸೊ ನೋಡ್ಬೇಕು. ಈಗ ಫಿಸಿಕ್ಸ್ ಆಸಕ್ತಿ ಇದೆ ಅಂತ ತಾವು ಹೇಳಿದ್ರಿ. ಬಹಳಷ್ಟು ಜನ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ ಅನ್ನೋದು ಒಂದು ಕಬ್ಬಿಣದ ಕಡ್ಲೆ ಅನ್ನುವಂತ ಒಂದು ಮನೋಭಾವನೆ ಇದೆ ಅಂತಾರೆ. ಯಾಕಂದ್ರೆ ಫಿಸಿಕ್ಸ್ ಅಂದ ತಕ್ಷಣನೇ ಮ್ಯಾಥ್ಸ್ ಗೆ ಲಿಂಕ್ ಮಾಡ್ತಾರೆ. ಬಟ್ ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಅಲ್ಲಿ ಅಂದ್ರೆ ಮ್ಯಾಥ್ಸ್ ಬೇಕಲೇಬೇಕು ಫಿಸಿಕ್ಸ್ ಗೆ, ಬಟ್ ಎರಡು ಸೇಮ್ ಅಂತಲ್ಲ. ನಾವೇನ್ ಅನ್ಕೋತೀವಿ ಫಿಸಿಕ್ಸ್ ತಲೆ ಓಡಿಸ್ಬೇಕು, ಆ ತರ ಇಲ್ಲ. ಫಿಸಿಕ್ಸ್ ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ಬೇಕು ಜಾಸ್ತಿ, ನಿಮ್ಮ ಕ್ರಿಯೇಟಿವ್ ಮೈಂಡ್ ಜಾಸ್ತಿ ಇರಬೇಕು. ಯಾಕಂದ್ರೆ ಫಿಸಿಕ್ಸ್ ಅಲ್ಲಿ ಹೇಗಿರುತ್ತಂದ್ರೆ, ನೀವು ಹೇಗೆ ಕೆಲಸ ಮಾಡ್ತೀರಿ ಅದು ಎಲ್ಲ ಫಿಸಿಕ್ಸೇ. ಫಾರ್ ಎಕ್ಸಾಂಪಲ್, ನಾವು ಕೈ ಮೂವ್ಮೆಂಟ್ ಮಾಡೋದು ಅದೆಲ್ಲ ಫಿಸಿಕ್ಸ್ನೇ. ನಾವು ಊಟ ಮಾಡೋದು ಅದೆಲ್ಲ ಫಿಸಿಕ್ಸ್ನೇ ಒಳಗೆ ಬರುತ್ತೆ. ನಾವು ನಡೆದಾಡೋದಾಗ್ಲಿ, ಕಾರ್ ಓಡಿಸೋದಾಗ್ಲಿ, ಅದು ಎಲ್ಲ ಫಿಸಿಕ್ಸ್ 100 ಬರುತ್ತೆ. ಸೊ ನೀವು ಆ ತರ ಥಿಂಕ್ ಮಾಡಿದ್ರೆ ಫಿಸಿಕ್ಸ್ ಅಲ್ಲಿ ಒಂಥರ ಆಸಕ್ತಿ ಬೆಳೆದೇ ಬೀಳುತ್ತೆ. ಸೊ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಅದನ್ನ ಮಕ್ಕಳಲ್ಲಿ ಬೆಳೆಸ್ಬೇಕಂತ ನಂದು. ಬರೇ ಪ್ರಾಬ್ಲಮ್ ಸಾಲ್ವ್ ಮಾಡುದು ಆ ತರ ಅಲ್ಲ, ಬಟ್ ಟೀಚಿಂಗ್ ಇಟ್ ಇನ್ ಡಿಫ್ರೆಂಟ್ ಮ್ಯಾನರ್ ಅಂತ ನಂದು. ನೀವ್ ಹೇಳ್ತಾರ ಇದೊಂದು ಆರ್ಟ್ ಅಂತ ಹೇಳ್ಬೋದಾ? ಹೌದು, ಇದು ಫಿಸಿಕ್ಸ್ ನಾವೇನ್ ಅನ್ಕೋತೀವಿ ಅಂದ್ರೆ ಬರೇ ಫಿಸಿಕ್ಸ್ PCB ಅಂದ್ರೆ ಸೈನ್ಸ್ ಅನ್ಕೋತೀವಿ. ಬಟ್ ಯಾವ್ದೇ ಸಬ್ಜೆಕ್ಟ್ ಡೀಪ್ ಹೋದ್ರೆ ಅದು ಒಂಥರ ಆರ್ಟೆ ಅಂತ ಅನ್ಬೋದು ಅಂತ. ನಿಮಗೆ ಅಷ್ಟು ಸಲೀಸು ಅಥವಾ ಈಸಿ ಅಂತ ಅನ್ಸಿದ್ದು ಯಾಕೆ ಫಿಸಿಕ್ಸ್? ಮನೆಯಲ್ಲಿ ಏನಾದ್ರು ಆ ತರದ ವಾತಾವರಣ ಇತ್ತು, ಅಥವಾ ನೀವು ಓದಬೇಕಾದ್ರೆ ಅದಕ್ಕೆ ತುಂಬಾ ಆಸಕ್ತಿ ವಹಿಸಿದ್ರ, ಅಥವಾ ಹೇಗೆ? ಓದುದ್ರಲ್ಲಿ ನನಗೆ ತುಂಬಾ ಆಸಕ್ತಿ ಇತ್ತು. ಯಾಕಂದ್ರೆ ನನಗೆ ಒಂಥರ ರೋಮಾಂಚನವಿತ್ತು. ನಾವು ನಡೆದಾಡೋದು ಕಲಿಬಹುದಲ್ಲಪ್ಪ, ಎಕ್ಸಾಕ್ಟ್ಲಿ ಹೇಗಾಗತ್ತೆ ಅಂತ ನನಗೊಂದು ವಿಚಿತ್ರ ಅನಿಸ್ತು. ಸೊ ಅದಕ್ಕೆ ನಾನು ಅದರಲ್ಲಿ ಜಾಸ್ತಿ ಆಸಕ್ತಿ, ಜಸ್ಟ್ ಕ್ಯೂರಿಯಸ್ ಅಂತ ಹೇಳ್ಬೋದು. ಓಕೆ. ಈಗ ಮನೆಯಿಂದ ದೂರ ಇದ್ರಿ ಅಂತ ಹೇಳಿದ್ರಿ ತಾವು. ಆತರ ಇದ್ದಾಗ ಕೆಲವು ವಿದ್ಯಾರ್ಥಿಗಳಿಗೆ ಹೇಗೆ ಅಂದ್ರೆ ಹೋಮ್ ಸಿಕ್ಕಿರುತ್ತೆ, ತಂದೆ ತಾಯಿ ಜೊತೆಗಿರ್ಬೇಕು, ಯಾವಾಗ್ಲೂ ಮಾತಾಡಿಸ್ತಿರ್ಬೇಕು, ಆ ತರದ್ದೆಲ್ಲ ಇರುತ್ತೆ. ನೀವು ಅದರಿಂದ ಆಚೆ ಹೋಗಿದ್ರಿ ಅಂದ್ರೆ ನಾನು 6th ಸ್ಟ್ಯಾಂಡರ್ಡ್ ಇಂತಾನೆ ಸೈನಿಕ ಶಾಲೆಯಲ್ಲಿ ಓದಿದ್ದೆ. ಅಲ್ಲಿ ಕೂಡ ರೆಸಿಡೆನ್ಷಿಯಲ್ ಇತ್ತು. ಸೊ ಆ ಟೈಮಲ್ಲಿ ಸ್ವಲ್ಪ ಹೋಮ್ ಸಿಕ್ ಆಗೇ ಆಗತ್ತೆ. ಯಾಕಂದ್ರೆ ಮನೆ ಇಲ್ಲೇ ಇದ್ರು ಸ್ವಲ್ಪ ದೂರ ಅಂದ್ರೆ ಬಿಡಂಗಿಲ್ಲಲ್ಲ. ಸೊ ನನಗೆ ಒಂದ್ ಸ್ವಲ್ಪ ಹೋಮ್ ಸಿಕ್ ಆಗ್ತಾ ಇತ್ತು. ಬಟ್ ಮೇ ಬಿ 6th to 10th ಏನ್ ಸೈನಿಕ ಶಾಲೆಯಲ್ಲಿದ್ದೆ ಅದೇ ನನಗೆ ಒಂಥರ ಬಿಲ್ಡ್ ಮಾಡಿದೆ. ಫಸ್ಟ್ PU ಸೆಕೆಂಡ್ PU ಅದೇ ಅಲ್ಲಿ ಹೋಗೋಟನೆ ಹೋಮ್ ಸಿಕ್ ಅಂತ ಏನ್ ಆಗ್ಲಿಲ್ಲ ಅಂತ ಹೇಳ್ಬೋದು ನಾನು. ಸ್ವಲ್ಪ ನಿಮಗೆ ಇಲ್ಲೇನೆ ಮೆಂಟಲಿ ಪ್ರಿಪೇರ್ಡ್ ಆಗಿದ್ರ ಅಂತ. ಹಾಗೆ ನಮ್ಮ ಫಾದರ್ ನಮ್ಗೆ ಬಹಳ ಸ್ಟೋರೀಸ್ ಹೇಳ್ತಿದ್ರು. ಯಾಕಂದ್ರೆ ಅವ್ರದ್ದು ಕೂಡ ಅವರು ನನ್ಕಿಂತ ಜಾಸ್ತಿ ಕಠಿಣ ಲೈಫ್ ಹೊಂದಿದ್ದಾರೆ. ಅವರು ತೊದಲ್ಬಗಿ ಗ್ರಾಮದಿಂದ. ಸೊ ಅವರು ಏನ್ ಹೇಳ್ತಿದ್ರು ಅಂದ್ರೆ, ಅವ್ರು ತಮ್ಮ ಲೈಫ್ ಸ್ಟೋರಿ ಹೇಳಿದಾಗ ಅವರು ಸಣ್ಣ ವಯಸ್ಸಿಂದಲೇ ಅವರೇ ಸ್ವಂತ ಓದಿ, ಮನೇಲಿ ಯಾರು ಅಷ್ಟಿದ್ದಿದ್ದಿಲ್ಲ. ಸೊ ಅವರೇ ಸ್ವಂತ ಓದಿ ಮುಂದ್ ಬಂದು ಅವರೇ ಎಲ್ಲಾ ಕಡೆ ಸ್ವಂತ ತಿರುಗಾಡಿದ್ರು. ಸೊ ಅವ್ರಿಂತನೂ ನನಗೆ ಬಹಳ ಇನ್ಸ್ಪಿರೇಷನ್ ಒಂದು ಹೇಳ್ಬೋದು. ಅಮ್ಮ ಕೂಡ ಅವರು ನವೋದಯ ವಿದ್ಯಾಲಯ. ಸೊ ಅವ್ರು ನನ್ಗೆ ಸೈನಿಕ ಶಾಲೆಗೆ ಹೋಗಕ್ಕೆ ಒಂದು ದೊಡ್ಡ ಇನ್ಸ್ಪಿರೇಷನ್ ಇದ್ರು. ಸೊ ಹಾಗೆ ಹೇಳ್ಬೋದು ನಾನು. ಈಗ ನೀವು ಆಲ್ ಇಂಡಿಯಾಗೆ 17th ರ್ಯಾಂಕ್. ಈಗ ಮುಂದಿನ ಯೋಜನೆ ಬಗ್ಗೆ ಹೇಳಿ. ಮುಂದಿನ ಯೋಜನೆ ಅಂದ್ರೆ, ನಾನು ಏಮ್ಸ್ ಡೆಲ್ಲಿಯಲ್ಲಿ ತಗೋಬೇಕನ್ನತೀನಿ MBBS. ಅದಾದ್ಮೇಲೆ ಅಪ್ಪನ್ ತರನೇ ನ್ಯೂರೋ ಸರ್ಜನ್ ಆಗ್ಬೇಕಂತ ಆಸೆ ಇದೆ.
ಆದ್ರೆ ಬರೇ ನಾನು ಡಾಕ್ಟರ್ ಮಟ್ಟಿಗೆ ಅಂತ ಲಿಮಿಟ್ ಮಾಡ್ಕೊಂಡಿಲ್ಲ. ನಾನು ತುಂಬಾ ಮುಂದೆ ಹೋಗುದೈತಂತ ನನ್ನ ಆಸೆ. ಐ ವಾಂಟ್ ಟು ಬಿಕಮ್ ಅನ್ ಆಂಟರ್ಪ್ರಿನರ್ ಇನ್ ಮೆಡಿಸಿನ್. ಸೊ ಇನ್ನ ತುಂಬಾ ದೊಡ್ಡದಿದೆ, ಬಟ್ ಸ್ಲೋಲಿ ಹೋಗ್ಬೇಕಂತ ಇದ್ದೀನಿ. ಈಗ ನೋಡಿ, ಇವತ್ತು ನಾವು ಇಷ್ಟೆಲ್ಲ ಮುಂದುವರೆದಿದ್ದೀವಿ, ಬಹಳ ಅಡ್ವಾನ್ಸ್ ಇದ್ದೀವಿ ಅಂತ ಹೇಳಿದ್ರು ಕೂಡ ಕೆಲವೊಂದು ಕಾಯಿಲೆಗಳಿಗೆ ಪರಿಣಾಮಕಾರಿಯಾಗಿ ಔಷಧಗಳಿಲ್ಲ. ಉದಾಹರಣೆಗೆ ಶುಗರ್ ತಗೊಳ್ಳಿ, ಬಿಪಿ ತಗೊಳ್ಳಿ, ಮತ್ತೆ ಅಸ್ತಮಾ ತಗೊಳ್ಳಿ. ಇವುಗಳಿಗೆ ಮೆಡಿಸಿನ್ ಇದೆ, ಆದ್ರೆ ಅದನ್ನ ವಾಸಿ ಮಾಡ್ತೀವಿ ಅನ್ನೋಷ್ಟು ಪ್ರಮಾಣದಲ್ಲಿ ನಾವಿನ್ನೂ ಬೆಳೆದಿಲ್ಲ. ಇದಕ್ಕೆ ಸಂಶೋಧನೆ ಆ ಥರದ್ದೇನಾದ್ರೂ ನಿಮ್ಮ ಆಲೋಚನೆಗಳಲ್ಲಿದೆಯಾ? ನನ್ನ ಪ್ರಕಾರ ಇದು ಶುಗರ್ ಆಗ್ಲಿ, ಬಿಪಿ ಆಗ್ಲಿ, ಅಸ್ತಮಾ ಆಗ್ಲಿ, ಇಟ್ ಈಸ್ ನಾಟ್ ಅ ಪ್ರಾಬ್ಲಮ್ ವಿಚ್ ಹ್ಯಾಸ್ ಕಮ್ ಫ್ರಮ್ ಎಕ್ಸ್ಟರ್ನಲ್ ಏಜೆಂಟ್ಸ್ ಇಂತ ಪ್ರಾಬ್ಲಮ್ ನಮ್ಗೆ ಬಂದಿದೆ ಅನ್ನಕ್ ಬರಲ್ಲ. ಇದು ನಮ್ ಒಳಗೆ ನಮ್ಮ ಥಾಟ್ಸ್ ಆಗ್ಲಿ, ನಮ್ ವಿಚಾರ ಆಗ್ಲಿ, ಅದರಿಂದ ಜನರೇಟ್ ಆಗೋದು ಡಿಸೀಸು. ಸೊ ನಾ ಏನಂತೀನಂದ್ರೆ, ನಮ್ಮ ಮೈಂಡ್ ಅನ್ನು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಶುಗರ್, ಬಿಪಿ, ಅಸ್ತಮ ಎಲ್ಲಾ ಕಡಿಮೆ ಆಗತ್ತಂತ ನಂದು. ಯಾಕಂದ್ರೆ ದೀಸ್ ಆರ್ ದ ಡಿಸೀಸಸ್ ವಿಸೇ ಆಫ್ ಹ್ಯಾಬಿಟ್. ಸೊ ನಾವು ಹ್ಯಾಬಿಟ್ಸ್ ಅನ್ನ ಕರೆಕ್ಟ್ ಮಾಡ್ಕೊಂಡ್ರೆ ನಾವು ಈ ಡಿಸೀಸ್ ಅಂತ ಮುಕ್ತವಾಗಬಹುದು ಅಂತ ನಂದು. ಯಾಕೆಂದ್ರೆ ನಮ್ಮ ಅಪ್ಪನಿಗೂ ಶುಗರ್ ಇಂತು, ಬಟ್ ಅವ್ರು ಅದನ್ನ ರಿವರ್ಸ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಬೈ ಚೇಂಜಿಂಗ್ ಹಿಸ್ ಹ್ಯಾಬಿಟ್ಸ್. ಸೊ ಇದು ಟ್ರುತ್ ನನ್ಗೆ ಅನ್ಸುತ್ತಾ ಇದೆ. ಅದೇ ರೀತಿ ಈಗ ನಮ್ಮಲ್ಲಿ ಕ್ಯಾನ್ಸರ್ ಕೂಡ ಇದೆ. ಕ್ಯಾನ್ಸರ್ಗೂ ಕೂಡ ಪರಿಣಾಮಕಾರಿಯಾದ ಚಿಕಿತ್ಸೆ ಇದೆ, ಆದ್ರೆ ವಾಸಿ ಆಗತ್ತೆ ಅಂತ ಇಲ್ಲ. ನೋಡಿ, ಕ್ಯಾನ್ಸರ್ ಬಂದ ಮ್ಯಾಗೆ ನಾವು ಅದನ್ನ ಹೋಗಿಸ್ಬೇಕಂತ ಎಷ್ಟೊಕ್ಕೊಂಡು ಇದು ಮಾಡ್ತೀವಿ. ಬಟ್ ಜನರಲಿ ಹೇಗಿರುತ್ತಂದ್ರೆ, ಕ್ಯಾನ್ಸರ್ ಬಾಳ ರೀತಿ ಇರ್ತಾವ. ನಾವ್ ಹೇಳಕ್ ಬರಲ್ಲ ಯಾ ಕ್ಯಾನ್ಸರ್ ಇದು ಏನಂತ. ಬರೇ ಆಲೋಪ್ಯಾಥಿಕ್ ಟ್ರೀಟ್ಮೆಂಟ್ ಹೋಗತ್ತಂತ, ಇಲ್ಲ ಹೋಮಿಯೋಪ್ಯಾಥಿ ಅಂತ ಹೇಳಕ್ ಬರಲ್ಲ. ಬಿಕಾಸ್ ಕ್ಯಾನ್ಸರ್ ಈಸ್ ನಾಟ್ ಜಸ್ಟ್ ದ ಡಿಸೀಸ್ ಆಫ್ ಎಕ್ಸ್ಟರ್ನಲ್ ಏಜೆಂಟ್, ಇಟ್ ಈಸ್ ಕಂಬೈನ್ಡ್ ಅಂತ ನಾ ಹೇಳ್ಬೋದು. ಸೊ ನೀವು ಸ್ವಚ್ಛ ಥಿಂಕಿಂಗ್ ಜೊತೆ ಕರೆಕ್ಟ್ ಎನ್ವಿರಾನ್ಮೆಂಟ್ ಒಳಗೆ ಇರಬೇಕು. ಸೊ ನಂದೇನಂದ್ರೆ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀನಿ ಕರೆಂಟ್ಲಿ, ಟಿಲ್ ಸಮಥಿಂಗ್ ಕಮ್ಸ್ ಅಪ್. ಓಕೆ, ಮತ್ತೆ ಮೆಡಿಸಿನಲ್ ಎಂಟರ್ಪ್ರಿನರ್ಶಿಪ್ ಆಗ್ಬೇಕು ಅಂತ ಇದೆ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಹೇಳಿ. ಮೆಡಿಸಿನಲ್ಲಿ ಎಂಟರ್ಪ್ರಿನರ್ಶಿಪ್ ಅಂದ್ರೆ, ಈಗ ನೀವು ಕ್ಯಾನ್ಸರ್ ಬಗ್ಗೆ ಮಾತಾಡಿದ್ರಿ. ಈಗ ಹೇಗ್ ಟೆಕ್ನಾಲಜಿ ಬಂದಿದೆ ಅಂದ್ರೆ, ಕ್ಯಾನ್ಸರ್ಗೆ ನಾವು ಈ ಪರ್ಸನ್ ಕ್ಯಾನ್ಸರ್ಗೆ ಜಾಸ್ತಿ ಸಸೆಪ್ಟಿಬಲ್ ಅಂತ ಮೊದಲೇ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಜೀನ್ಸ್ ಇರುತ್ತೆ, ಬಾಡಿಯಲ್ಲಿ ಸೆಲ್ ಅಲ್ಲಿ DNA ಅಂತ ಇರುತ್ತೆ, ಅದರಲ್ಲಿ ಜೀನ್ಸ್ ಅಂತ ಇರುತ್ತೆ. ಅದಕ್ಕೆ ನಾವು ಒಂದು ಕ್ಯಾನ್ಸರ್ ಲಿಂಕ್ಡ್ ಜೀನ್ ಕೂಡ ಇರುತ್ತೆ. ಸೊ ಅವು ಒಂದ್ ಟೈಪ್ ನಾವು ಡಿಟೆಕ್ಟ್ ಮಾಡಬಹುದು ಕರೆಂಟ್ ಬರೋ ಟೆಕ್ನಾಲಜಿಲೆ. ಸೊ ನಾ ಅದರಲ್ಲಿ ಜಾಸ್ತಿ ಇದು ಮಾಡ್ಬೇಕಂತ ಇದು ಇದೆ. ಹಾಗೆ ನಮ್ಮ ಅಪ್ಪನ ಹಾಸ್ಪಿಟಲ್ ಇದೆ, ಅದನ್ನ ಕೂಡ ಎಕ್ಸ್ಪಾಂಡ್ ಮಾಡ್ಬೇಕಂತ ಇದೆ. ಎಕ್ಸ್ಪ್ಯಾಂಡ್ ಅಂದ್ರೆ ಯಾವ ತರ? ಅಂದ್ರೆ ಈಗ ಮೆಡಿಕಲ್ ಕಾಲೇಜ್ ತರೋದು, ಇನ್ನಷ್ಟು ಹಾಸ್ಪಿಟಲ್ ಬಿಲ್ಡ್ ಮಾಡೋದು, ಕ್ಯಾನ್ಸರ್ ಹಾಸ್ಪಿಟಲ್ ತರೋದು, ರಿಸರ್ಚ್ ಫೆಸಿಲಿಟೀಸ್ ಅಂತ ನಂದು ಇದು ಇದೆ. ಅಂದ್ರೆ ಹಾಸ್ಪಿಟಲ್ಗಳು ತುಂಬಾ ಇದೆ, ರಿಸರ್ಚ್ ಓರಿಯೆಂಟೆಡ್ ಇರಬೇಕು. ರಿಸರ್ಚ್ ಓರಿಯೆಂಟೆಡ್ ಇರಬೇಕಂತ ನಂದು. ಯಾಕೆಂದ್ರೆ ನಾವು ಡಾಕ್ಟರ್ಸ್ ಆಗಿ ಬರೇ ಪೇಷಂಟ್ಸ್ ಸುಮಾರು ಮಾಡೋದು ಒಂದಾಯ್ತು, ಬಟ್ ಕಾಂಟ್ರಿಬ್ಯೂಟಿಂಗ್ ಮೋರ್ ಟು ಮೆಡಿಸಿನ್ ಥ್ರೂ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಅಂತ. ಯಾಕಂದ್ರೆ ಡಾಕ್ಟರ್ಸ್ ಇದನ್ನೇ ಮುಂದೆ ಫಾಲೋ ಮಾಡೋದಲ್ಲ. ಸೊ ಸುಮಾರು ಜನ ಈಗ ಪೇಟೆನಲ್ಲಿ ಸಿಕ್ಕಾಪಟ್ಟೆ ಡಾಕ್ಟರ್ಸ್ ಇರ್ತಾರೆ, ಆದ್ರೆ ಜನಗಳು ಯಾರೋ ಒಬ್ಬ ಡಾಕ್ಟರ್ ಹತ್ರ ಮುಗಿಬಿದ್ದು ಹೋಗ್ತಾರೆ. ಅವ್ರ ಅಪಾಯಿಂಟ್ಮೆಂಟ್ ಲೇಟ್ ಆದ್ರೂ ಕೂಡ ಇಲ್ಲ ಅಲ್ಲೇ ಹೋಗ್ಬೇಕು ಅಂತ ಹೇಳಿ ಹೋಗ್ತಾರೆ. ಆ ತರದ್ದು ಒಂದು ಮನೋಸ್ಥಿತಿ ನಮ್ಮ ಜನಗಳಲ್ಲಿದೆ. ಅದು ಏಕೆ ಹುಟ್ಟುತ್ತೆ ಅಂದ್ರೆ, ನಂದೇನಂದ್ರೆ, ಆ ಡಾಕ್ಟರ್ ಹೇಗೆ ತನ್ನ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತಾನೆ ಅಂತ. ಆ ಡಾಕ್ಟರ್ ಎಂಪತ್ತಿಯನ್ನು ತೋರಿಸುತ್ತಾನೆ. ಇದು ಎಲ್ಲ ಜನರಲ್ಲಿ ಇರಬೇಕು, ಬಟ್ ನಾವೀಗ ನೋಡಲ್ಲ ಎಂಪತ್ತಿ ಅನ್ನೋದು. ಸೊ ಒಬ್ಬ ಡಾಕ್ಟರ್ಗೆ ಎಂಪತ್ತಿ ಇರ್ಬೇಕಂತ. ಇದು ಮೇನ್. ಅವ್ನ್ ಟ್ರೀಟ್ ಮಾಡೋದಕ್ಕಿಂತನೂ ಹಿ ಶುಡ್ ಹ್ಯಾವ್ ಎಂಪತ್ತಿ. ಒಬ್ಬ ಮನುಷ್ಯ ಅವನ ಸಿಚುವೇಶನ್ ಅಲ್ಲಿದ್ದು ಅವ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಅವ್ನ ಹೇಗ್ ಫೀಲ್ ಮಾಡತ್ತಾನಂತ ನಂದು. ಸೊ ಆ ರೀತಿಯ ಒಬ್ಬ ಡಾಕ್ಟರ್ ಟ್ರೀಟ್ ಮಾಡಿದ ಕಾರಣಕ್ಕೆ ಒಬ್ಬ ಪೇಷಂಟ್ ಇಲ್ಲ ಈ ಡಾಕ್ಟರ್ ಕಡೆನೆ ಹೋಗ್ಬೇಕಂತ ಇದು ಇರುತ್ತೆ. ಅಂದ್ರೆ ತಾವು ಹೇಳೋ ಪ್ರಕಾರ ಮೆಡಿಸಿನ್ ಒಂದು ಅರ್ಧ ಭಾಗ ಆದ್ರೆ ನಾವು ಪೇಷಂಟ್ ಜೊತೆ ವ್ಯವಹರಿಸೋ ರೀತಿ ಅದು ಬಹಳ ಮುಖ್ಯ ಆಗುತ್ತೆ. ಹೌದು. ಓಕೆ, ಮತ್ತೆ ತಾವೀಗ 17th ರ್ಯಾಂಕ್ ಬಂದ್ರಿ, ಮತ್ತೆ ಸ್ಟೇಟ್ಗೆ ಫಸ್ಟ್ ಆಗಿ ನಿಂತ್ಕೊಂಡ್ರಿ. ಯಾವ್ದೋ ಕಾಲೇಜ್ ಸೇರ್ಬೇಕು ಅಂತ ಹೇಳಿದ್ರಿ? ಹೌದು, ಏಮ್ಸ್ ದಲ್ಲಿ ಅಂತ. ಏಮ್ಸ್ ಸಿಗತ್ತಲ್ಲ ನಿಮ್ಗೆ? ಸಿಗತ್ತೆ, ಅದು ಟೈಪ್ ಕನ್ಫರ್ಮ್ ಇದೆ. ಏನೇ ಇದು ಅಂತಾರೆ, ಕೌನ್ಸಿಲಿಂಗ್ ಅಲ್ಲಿ ಏನು ಗಡ್ಬಡ ಆಗದೆ ಇದ್ರೆ ಸಿಗತ್ತೆ. ಓಕೆ, ಇದು ಒಂಥರ ಬಹಳ ಮುಖ್ಯ. ಕೌನ್ಸಿಲಿಂಗ್ ಅಲ್ಲಿ ಬಹಳಷ್ಟು ಹುಡುಗರು ದಾರಿ ತಪ್ಪೋ ಚಾನ್ಸಸ್. ಹೌದು, ಯಾಕಂದ್ರೆ ಈಗ ರ್ಯಾಂಕ್ ಬಂದ ತಕ್ಷಣ ಅವ್ರು ರಿಲ್ಯಾಕ್ಸ್ ಆಗ್ಬಿಡ್ತಾರೆ. ಬಟ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಅಷ್ಟೇ ನಾವು ಗೌರ್ಮೆಂಟ್ ಇದ್ರಲ್ಲಿ ಮುಂದುವರಿಬಹುದು ಅಂತ ನಂದು. ಯಾಕಂದ್ರೆ ನನಗೆ ಬಹಳ ಮುಂಚೆನೂ ಫೇಸ್ ಆಗಿದೆ ಇದು. ಸೊ ಕೌನ್ಸಿಲಿಂಗ್ ಇಂಪಾರ್ಟೆಂಟ್.
ಓಕೆ. ಮುಂಚೆನೆ ಫೇಸ್ ಆಗಿದೆ ಅಂದ್ರೆ ಹೇಗೆ? ಅಂದ್ರೆ ನಾನು ಒಂದು ಇನ್ಸಿಡೆಂಟ್ ಅಂದ್ರೆ ನಾನು ND ಎಕ್ಸಾಮ್ ಬರ್ದಿದ್ದೆ. ಸೊ ಅದ್ರಲ್ಲಿ ಪಾಸ್ ಆಗೋಟ್ಟಿನ ಇಂಟರ್ವ್ಯೂ ಹೋಗಿದ್ದೆ. ಸೊ ಅಲ್ಲಿ ಇಂಟರ್ವ್ಯೂ ಅಲ್ಲಿ ಏನಾಗಿತ್ತೆ ಅಂದ್ರೆ ಒಂದ್ ಡಾಕ್ಯುಮೆಂಟ್ ಅಲ್ಲಿ ನಮ್ಮ ಸ್ಕೂಲ್ ಸ್ಟ್ಯಾಂಪ್ ಇರ್ಲಿಲ್ಲ. ಸೊ ಅಲ್ಲಿ ಹೋದ ತಕ್ಷಣ ಅವರು ಸ್ಕೂಲ್ ಸ್ಟ್ಯಾಂಪ್ ಬೇಕಂತಂದ್ರು. ನಾನು ಅಹಮದಾಬಾದ್ ಹೋಗಿದ್ದೆ, ಇದು ಮಂಗಳೂರಲ್ಲಿದೆ ಕಾಲೇಜ್. ಸೊ ನಾವು ನಮ್ಮ ಸ್ಕೂಲಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಡಾಕ್ಯುಮೆಂಟ್ಸ್, ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇದು ಆಲ್ರೆಡಿ ಇದರಲ್ಲಿ ಕೊಟ್ಟಿತ್ತು ಅಂತ. ಅವ್ರ ಇಂಟರ್ವ್ಯೂಗೆ ಏನೇನ್ ಬೇಕಾಗ್ತಿತ್ತು ಅದ್ ಕೊಟ್ಟಿದ್ರು. ನಾವ್ ಅದನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ವಿ. ಸೊ ಕಷ್ಟ ಆಯ್ತು ಬಹಳ. 1 ವೀಕ್ ಪೋಸ್ಟ್ಪೋನ್ ದ ಇಂಟರ್ವ್ಯೂ. ಅವ್ರ ಚಾನ್ಸ್ ಕೊಟ್ರು ಇನ್ನೊಂದು. ಸೊ ಅದು ಆಯ್ತು. ಬಟ್ ಇಂಟರ್ವ್ಯೂ somehow it did not I was not qualified. I think that was one of the ಏನಂತಾರಂದ್ರೆ ಗುಡ್ ಥಿಂಗ್ಸ್, ಬಿಕಾಸ್ ಅದು ಆಗಿತ್ತಂದ್ರೆ ಇದು ಬರ್ತಿತ್ತು ಇಲ್ಲ ಗೊತ್ತಿದ್ದಿಲ್ಲ. ಸೊ ಒಂದು ಕ್ಷಣಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೊಳ್ಬಹುದು. ಹೌದು, ಒಂದ್ ಕ್ಷಣ ಅಂತಲ್ಲ, ಎಲ್ಲ ಕ್ಷಣಕ್ಕೂ ಅದು ಅನ್ಕೊಳ್ಳೇಬೇಕು ಅಂತ. ಯಾಕಂದ್ರೆ ಅದೊಂದು ಪಾಸಿಟಿವ್ ಅಟಿಟ್ಯೂಡ್ ನಾವ್ ಇಟ್ರೆ ಮುಂದುವರಿಬಹುದು ಅಂತ ನಂದು. ಅಂದ್ರೆ ಎಷ್ಟು ಮುಖ್ಯ ಅಲ್ಲ ಸಣ್ಣ ಸಣ್ಣ ವಿಷಯಗಳನ್ನು. ಹೌದು. ಮತ್ತೆ ಈಗ ನಾವು ಈ ಸಂದರ್ಶನವನ್ನ ಮುಗಿಸೋ ಹಂತಕ್ಕೆ ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾವು ಹೇಳೋದಾದ್ರೆ ನಮ್ಮ ಕೇಳುಗರಿಗೆ ತಾವೇನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ? ಒಂದೇನಂದ್ರೆ ನಮ್ಮ ಕಾಲೇಜಲ್ಲಿ ಒಂದು ಮೋಟೋ ಇತ್ತು, ಶ್ರಮ ಏವ ಜಯತೆ ಅಂತ. ಅಂದ್ರೆ ಹಾರ್ಡ್ ವರ್ಕ್ ಅಷ್ಟೇ ನಮ್ಗೆ ಮುಂದೆ ಒರೆಸುತ್ತೆ ಅಂತ ಅದ್ರ ಮೀನಿಂಗು. ಅದಕ್ಕೆ ನಾವು ಏನೇ ಫೀಲ್ಡ್ ಆಗ್ಲಿ ಹಾರ್ಡ್ ವರ್ಕ್ ಮಾತ್ರ ಮಾಡ್ಲೇಬೇಕು. ಈಗೇನ್ ನಾವು ಹೊಸ ಟ್ರೆಂಡ್ ನೋಡ್ತಾ ಇದ್ವಿ ಸ್ಮಾರ್ಟ್ ವರ್ಕ್ ಅಂತ. ನಾನು ಅದಕ್ಕೆ ಪೂರ್ತಿ ನಂಬಂಗಿಲ್ಲ. ನಂದೇನಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ರಿ, ಅದನ್ನ ಸ್ಮಾರ್ಟ್ ವೇ ಒಳಗ್ ಮಾಡ್ರಿ ಅಂತ ನಂದು. ಅರೇಂಜ್ ಮಾಡಿ ಎಕ್ಸಾಕ್ಟ್ ಥಿಂಗ್ಸ್ ನಿಮ್ಗೆ ಏನ್ ಬೇಕು ಅದರಲ್ಲಿ ಹಾರ್ಡ್ ವರ್ಕ್ ಮಾಡತ್ ನಂದ. ಮತ್ತೆ ಒಂದು APJ ಅಬ್ದುಲ್ ಕಲಾಂ ಸರ್ದು ಒಂದು ಕೋಟ್ ಹೇಳ್ಬೇಕನ್ನ ಇರ್ತಿದ್ದೀನಿ. ಇಫ್ ಯು ವಾಂಟ್ ಟು ಶೈನ್ ಲೈಕ್ ದ ಸನ್, ಫಸ್ಟ್ ಬರ್ನ್ ಲೈಕ್ ಒನ್. ಅದರ ಅರ್ಥ ಸೂರ್ಯ ತರ ನಿಮ್ಗೆ ಶೈನ್ ಆಗ್ಬೇಕಂದ್ರೆ ಅದ್ರ ತರ ಮೊದಲು ಉರಿಬೇಕಂತ. ಇದು ಕೋಟ್ ನನಗೆ ಬಹಳ ಇನ್ಸ್ಪೈರಿಂಗ್ ಇತ್ತು. ಸೊ ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಅಬ್ದುಲ್ ಕಲಾಂ ಅವ್ರದ್ದು ಈ ತರದ್ದು ಸಣ್ಣ ಸಣ್ಣ ಕೋಟಿಂಗ್ಸ್ ಏನಿದೆ ಲಕ್ಷಾಂತರ ಜನಕ್ಕೆ ಇವತ್ತು ಕೂಡ ಮೋಟಿವೇಶನ್ ಆಗ್ತಾ ಇದೆ. ಸೊ ಆ ಮೋಟಿವೇಶನ್ ಆಗಿರೋ ವ್ಯಕ್ತಿಗಳಲ್ಲಿ ನೀವೊಬ್ರು ಅಂತ ಹೇಳ್ಬಹುದು. ಆಯ್ತು ನಿಖಿಲ್ ಸನ್ನದವರೇ, ಇಷ್ಟೊತ್ತು ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಿಗೆ ನಿಮ್ಮ ಅನುಭವಗಳನ್ನ ಹೇಳ್ಕೊಟ್ರಿ. ನೀಟ್ ಎಕ್ಸಾಮ್ ಹೀಗೆ ಪಾಸ್ ಮಾಡಬೇಕು, ಯಾವ ರೀತಿ ಓದಬೇಕು, ಈ ಕುರಿತಂತೆ ಬಹಳಷ್ಟು ವಿಷಯಗಳನ್ನ ಮಾಹಿತಿ ಮಾಡಿಕೊಟ್ರೆ ನಮ್ಮ ಕೇಳುಗರಿಗೆ. ಅದಕ್ಕೋಸ್ಕರ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ಈ ಕ್ಷಣದಲ್ಲಿ ಮತ್ತೊಮ್ಮೆ ನಾವು ನಮ್ಮ ಆಕಾಶವಾಣಿ ವಿಜಯಪುರದ ಎಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಅಂತ ಹೇಳ್ತಾ ನಿಮ್ಗೆ ಕೂಡ ಈ ಆಪರ್ಚುನಿಟಿ ಕೊಟ್ಟಿದ್ಗೆ ಧನ್ಯವಾದಗಳು ಅಂತ ಹೇಳುತ್ತಾ ಥ್ಯಾಂಕ್ ಯು. ಇದುವರೆಗೆ ಈ ಬಾರಿಯ ನೀಟ್ ಪರೀಕ್ಷೆಯಲ್ಲಿ ದೇಶಕ್ಕೆ 17ನೇ ರ್ಯಾಂಕ್ ಮತ್ತು ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ ನಮ್ಮ ವಿಜಯಪುರದ ನಿಖಿಲ್ ಸೊನ್ನದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು MK ಶಿವಕುಮಾರ್, ಸಂಕಲನ ಮಹಾಂತೇಶ್ ಕೋತೀನ್, ನಿರ್ಮಾಣ ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.